ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಕೆಲವೊಮ್ಮೆ ನಾವು ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರನ ಹುಡ್ಕೋಕ್ಕೂ ಆಗೋದಿಲ್ಲ. ಕೆಮಿಕಲ್ ಬಳಸಿ ನಾವು ಸೋತೋಗಿ ಇರ್ತೀವ. ಕೆಮಿಕಲ್ ಅಪ್ಲೈ ಮಾಡ್ಕೋಬೇಕು ಅಂತ ನಮಗನ್ನು ಅನಿಸೋದಿಲ್ಲ. ಆವಾಗ ನಾವು ಮನೆಯಲ್ಲೇ ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಅಪ್ಲೈ ಮಾಡ್ಕೋಬಹುದು. ಇದರಿಂದ ಯಾವೊಂದು ಹಾನಿ, ಯಾವೊಂದು ಸೈಡ್ ಎಫೆಕ್ಟ್ ಕೂಡ ನಮಗೆ ಆಗೋದಿಲ್ಲ. ಯಾವ ರೀತಿಯಾಗಿ ಮನೆಯಲ್ಲಿ ಈಸಿಯಾಗಿ ಹೇರ್ ಡೈನ ಮಾಡ್ಕೋಬೋದಂತ ಇವತ್ತು ತೋರಿಸ್ಕೊಡ್ತೀನಿ. ತಡ ಮಾಡದೆ ಬನ್ನಿ ನೋಡೋಣ ವಿಡಿಯೋ ಏನಂತ. ಇವಾಗ ನೋಡಿ, ಮೊಟ್ಟ ಮೊದಲು ನಾನಿಲ್ಲಿ ತೊಗೊಂಡಿರುವಂಥ ಕಬ್ಬಿಣದ ಹಂಚವನ್ನು ಗ್ಯಾಸಿನ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು 1-2 ನಿಮಿಷ ಬಿಸಿ ಆಗೋಕ್ಕೆ ಬಿಡಬೇಕು. ಇವಾಗ ನಾವು ಒಂದು ನೈಸರ್ಗಿಕ ಆದಂಥ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತ ಇದು ನಿಮಗೆ ಬಹುಪಯೋಗಿ ಆಗಿರುವಂಥ ರೆಮಿಡಿ. ಸೊ ನೋಡಿ, ಇಲ್ಲಿ ನಾನು ಇವಾಗ 1 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾವ ನೀರು ನಾವು ಕುಡಿಯೋಕ್ಕೆ ಬಳಸ್ತೀವಲ್ವ ಆ ಒಂದು ಲೋಟದಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ನಿಮ್ಮ ಲೆಂತಿನ ಪ್ರಕಾರ, ನಿಮ್ಮ ಕೂದಲಿನ ಥಿಕ್ನೆಸ್ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಇಲ್ಲಿ ನಾನೇ ಅರ್ಥ ಮಾಡ್ತಾ ಇರುವಂಥದ್ದು ಬ್ರೂ ಇನ್ಸ್ಟಂಟ್ ಕಾಫಿನ. ನಿಮ್ಮ ಹತ್ರ ಯಾವ ಒಂದು ಕಾಫಿ ಅವೈಲೇಬಲ್ ಇದೆ ಆ ಒಂದು ಇನ್ಸ್ಟಂಟ್ ಕಾಫಿನ ನೀವಿಲ್ಲಿ ಹಾಕ್ಕೊಳ್ಬಹುದು. ಇವಾಗ ನೋಡಿ, ಕಾಫಿ ಹಾಕೋದ್ರಿಂದ ಇದರಲ್ಲಿ ಕ್ಯಾಫಿನ್ ಅಂತ ಒಂದು ಪದಾರ್ಥ ಇರುತ್ತೆ. ಇದು ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ, ಜೊತೆಗೆ ಕೂದಲನ್ನ ಬೆಳೆಯೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅಷ್ಟು ಕುದಿಯೋಕ್ಕೆ ಬಿಡಬೇಕು ಲೋ ಫ್ಲೇಮ್ನಲ್ಲೇ. ಅಂದರೆ ಇದು ಚೆನ್ನಾಗಿ ಕುದಿಯುತ್ತೆ ಹಾಗೂ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ನಾವು ಪಡ್ಕೋಬೋದು. ಇವಾಗ ಇದರಲ್ಲಿ ಏನು ಹಾಕ್ತಾ ಇದ್ದೀನಪ್ಪ ಅಂದರೆ, ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ವಿಳ್ಯದೆಲೆ ಅಂತ ನೋಡಿ ನಾವು ಪೂಜೆಯಲ್ಲಿ ಎಲ್ಲ ಒಂದು ಸಮಾರಂಭದಲ್ಲೇ ಆಗಲಿ ಇದನ್ನು ಬಳಸ್ತಾ ಇರ್ತೀವಿ. ಮೊನ್ನೆ ಪೂಜೆಗೆ ತಂದಿದ್ದೆ. ಇದನ್ನು ಕೂಡ ವೇಸ್ಟ್ ಮಾಡ್ದಂಗೆ ಇದು ನಮ್ಮ ಕೂದಲ ಆರೈಕೆಗೆ ಬಹಳಷ್ಟು ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಂಡು ಈ ಒಂದು ಡಿಕಾಷನ್ದಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ತಾ ಬರಬೇಕು. ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ನ ಹಾಕ್ತೀನಿ, ಅದಕ್ಕೋಸ್ಕರ ಹೇಳ್ತೀನಿ. ಸ್ಕಿಪ್ ಮಾಡಿದೆ ಯಾವಾಗಲೂ ಪೂರ್ತಿ ವಿಡಿಯೋ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಒಣಗಿರುವಂಥದ್ದು ಮೆಹಂದಿ ಎಲೆಗಳು. ಮೆಹಂದಿ ಎಲೆ ಇರುತ್ತವಲ್ಲ ವೀಕ್ಷಕರೇ, ಅದನ್ನು ಒಣಗಿಸ್ಕೋಬೇಕು. ಇವಾಗ ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಇದನ್ನು ಈ ಥರ ಉಪಯೋಗ ಮಾಡ್ಕೋಬೋದು. ಹಸಿ ಇದ್ದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ದಿನ ಮಟ್ಟಿಗೆ ಇರುತ್ತೆ, ನಂತರ ಮತ್ತೆ ಅದು ಕೆಲಸಕ್ಕೆ ಬರೋಂಗಿಲ್ಲ. ಹಾಗಾಗಿ ಇದನ್ನು ಈ ಥರ ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ಯೂಸ್ ಮಾಡ್ಕೊಳ್ಬಹುದು. ಯಾಕಂದರೆ ನೈಸರ್ಗಿಕವಾದಂಥ ಕಲರ್ ಕೊಡುವಂಥ ಒಂದು ಬಣ್ಣವನ್ನು ನೀಡುವಂಥ ಶಕ್ತಿ ಒಂದು ಮೆಹಂದಿ ಎಲೆಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದೇ ಥರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು, ಅಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಕಲ್ಲೊಂಜಿ ಪೌಡರ್. ಇದನ್ನು ನಾನು ಹೇಳಿಕೊಟ್ಟಿದ್ದೀನಿ ನಿಮಗೆ ಹೇಗೆ ಯೂಸ್ ಮಾಡ್ಕೊಳ್ಳೋವಂಥ ಸಾಕಷ್ಟು ವಿಡಿಯೋನಲ್ಲಿ. ಕಲ್ಲೊಂಜಿನ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಇದೊಂದು ಪುಡಿ ರೆಡಿ ಆಗಿಬಿಡುತ್ತೆ. ಇಲ್ಲ ಅಂದರೆ ಈ ಒಂದು ಕಲ್ಲೊಂಜಿ ಪುಡಿನ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೋಬೋದು. ಭಾಳಷ್ಟು ಈಸಿ ವೇನಲ್ಲಿ ನಮ್ಮ ಮನೆಗೆ ಬಂದು ತಲುಪುತ್ತವೆ. ಹಾಗೂ ಅದನ್ನು ಹಾಕ್ಬಿಟ್ಟು ನಂತರ ನೋಡ್ತಾ ಇರ್ಬೋದು ಡಿಕಾಷನ್ ಕಲರ್ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ. ಇವಾಗ ಇದನ್ನು ಕೂಡ 1-2 ನಿಮಿಷ ಅಷ್ಟು ಹೀಗೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನಾವು ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ತನ್ನ ಅಂಶವನ್ನು, ತಮ್ಮ ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿನಿ. ಇವಾಗ ಒಂದು ಚಿಕ್ಕ ಬೌಲ್ ತೊಗೊಂಡು ಈ ಒಂದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಡಿಕಾಷನನ್ನು ಇವಾಗ ಸೋರಿಸ್ಕೊಳ್ತೀನಿ. ನೋಡಿ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಒಂದು ಡಿಕಾಷನ್ ಇವಾಗ ರೆಡಿ ಆಗಿಬಿಟ್ಟಿದೆ ಅಂತ. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿದಿಲ್ಲ, ಇನ್ನೂ ಇದೆ. ಸೊ ಸ್ಕಿಪ್ ಮಾಡದೆ ಯಾವಾಗಲೂ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ. ಇವಾಗ ಈ ಒಂದು ಡಿಕಾಷನ್ನ ಹೇಗೆ ಬಳಸ್ಕೊಂಡು ನಮ್ಮ ಕೂದಲನ್ನು ನಾವು ಕಪ್ಪು ಮಾಡ್ಕೊಳ್ಬೋದಂತ ಹೇಳ್ಕೊಡ್ತೀನಿ. ಮತ್ತು ಅದೇ ಒಂದು ಕಬ್ಬಿಣದ ಹಂಚನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಡಿಕಾಷನನ್ನು ಇಲ್ಲಿ ಹಾಕ್ಕೊಳ್ಬೇಕು ಇದರಲ್ಲಿ. ಹಾಗೂ
ಬಿಸಿ ಆಗೋಕ್ಕೆ ಗ್ಯಾಸಿನ ಫ್ಲೇಮನ್ನ ಆನ್ ಮಾಡ್ಕೊಳ್ಬೇಕು. ಇವಾಗ ಇದರಲ್ಲಿ ಏನು ಹಾಕ್ತೀನಿ ಅಂದರೆ ನಾನು ತೊಗೊಂಡಿರೋವಂಥದ್ದು ಭೃಂಗರಾಜ ಪೌಡರ್. ಇದು ಅಂತ ನಮ್ಮ ಕೂದಲಿಗೆ ಒಂದು ಅಮೃತ ಸಮಾನೆ. ಭೃಂಗರಾಜ ಬೇರುಗಳಿಂದ ನಮ್ಮ ಕೂದಲವನ್ನು ಕಪ್ಪು ಮಾಡುತ್ತೆ, ಜೊತೆಗೆ ಕೂದಲ ಆರೈಕೆಗೆ ಬಹಳಷ್ಟು ಒಳ್ಳೆಯದಿರುತ್ತೆ. ಹಾಗಾಗಿ ಭೃಂಗರಾಜ ಪುಡಿನ 1 ಸ್ಪೂನಷ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ನೀವು ಆನ್ಲೈನ್ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ಯಾವುದೇ ಒಂದು ಅಂಗಡಿಯಲ್ಲಿ ನಿಮಗೆ ಬಹಳಷ್ಟು ಸುಲಭವಾಗಿ ಸಿಕ್ಕಿಬಿಡುತ್ತೆ. ನಾನು ಹಾಕೋ ಪ್ರತಿ ಒಂದು ಇಂಗ್ರೀಡಿಯೆಂಟ್ ನೈಸರ್ಗಿಕವಾದ ಇರುತ್ತೆ. ಯಾವ ಒಂದು ಕೆಮಿಕಲ್ ನಾನು ಯಾವುದೇ ಒಂದು ವಿಡಿಯೋನಲ್ಲಿ ಬಳಸೋದೇ ಇಲ್ಲ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಅಂತೂ ಪ್ರತಿಯೊಂದು ವಸ್ತುವಲ್ಲೇ ಕೆಮಿಕಲ್ ಇದ್ದೇ ಇದೆ. ಹಾಗಾಗಿ ಈ ಥರ ನೈಸರ್ಗಿಕವಾದ ರೆಮಿಡೀಸ್ನ ಮಾಡ್ಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಇವಾಗ ನೆಕ್ಸ್ಟ್ ಇಲ್ಲಿ ನಾನೆಲ್ಲಿ ಹಾಕ್ತಿರೋದು ಅಂತೂ ಪ್ಯೂರ್ ಇರೋ ಅಂಥ ಹೆನ್ನಾ ಮೆಹಂದಿನ. ಇದು ಮೆಹಂದಿ ಎಲೆಗಳನ್ನು ಹಾಕಿದನಲ್ಲ, ಅದರಿಂದ ತಯಾರಿಸಲಾಗುವಂಥ ಹೆನ್ನಾ ಪೌಡರ್ನ ಇಲ್ಲಿ ನಾನು 1-2 ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ 1-2 ನಿಮಿಷವರೆಗೂ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬೇಕಾಗಿರುವಂಥ ರಿಸಲ್ಟ್ ನಾವು ಪಡ್ಕೊಳ್ಬಹುದು. ಹಾಗೂ ಕುದ್ದಿದ ನಂತರ ಇದು ಬ್ಲ್ಯಾಕ್ ಕಲರ್ಗೆ ತಿರುಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇವಾಗ ಇದು ಕುದೀತಾ ಇದೆ ಅಂತ. ಈ ಥರ ಎಲ್ಲ ಕಡೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅಷ್ಟು ಕುದಿಸ್ಕೊಂಡು ಬರಬೇಕು. ಈ ಒಂದು ರೆಮಿಡಿಯನ್ನು ನೀವು ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹಾಗೂ ಎಷ್ಟು ಹೊತ್ತು ನಿಮ್ಮ ಕೂದಲಿನ ಮೇಲೆ ಇಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಚೆನ್ನಾಗಿ ಇವಾಗ ಕುದೀತಾ ಇದೆ. ಭಾಳಷ್ಟು ಒಳ್ಳೆಯದಾದಂಥ ರೆಮಿಡಿ ಇದೆ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಉಪಯೋಗ ಬರೋ ಅಂಥದ್ದು ವೀಕ್ಷಕರೇ. ಯಾವ ಒಂದು ಕೆಮಿಕಲ್ ಹಾಕಲಿಲ್ಲ, ಕೆಮಿಕಲ್ ರಹಿತ ಹೋಮ್ ಡೈ ಇದೆ, ಹೇರ್ ಡೈ ಇದೆ. ಖಂಡಿತ ಇದನ್ನು ನೀವು ಉಪಯೋಗಿಸಿ ನೋಡಿ, ನಿಮಗೆ ವ್ಯತ್ಯಾಸನ ಕಾಣ್ಬೋದು. ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ. ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ನಾನು ಒಂದು ಫುಲ್ ನೈಟ್ ಇದನ್ನು ರೆಸ್ಟ್ ಮೇಲೆ ಇಡ್ತೀನಿ. ಅಂದರೆ ಈ ಥರ ಮುಚ್ಚಳ ಮುಚ್ಚಿ ಒಂದು ಪೂರ್ತಿ ಅಂದರೆ 12 ಗಂಟೆ ಇದನ್ನು ಹೀಗೆ ಬಿಡಬೇಕು. ಅಂದರೆ ಇದು ನೆಕ್ಸ್ಟ್ ಏನಂದರೆ ನಮಗೆ ಪೂರ್ತಿ ಕಬ್ಬಿಣ ಅಂಶದಲ್ಲಿ ಇಂಟ್ರ್ಯಾಕ್ಟ್ ಆದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅದು ಯಾವ ರೀತಿ ಅಂತ ಬನ್ನಿ ನೋಡೋಣ. ಇವಾಗ ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಮಾರ್ನಿಂಗ್ ನೈಟ್ ಮಾಡಿಟ್ಟಿದೆ. ಇವಾಗ ನೀವು ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಆಗಿದೆ ಅಂತ. ನಾನು ರಾತ್ರಿ ಹೇಗಿಟ್ಟಿದೆ ಅಂತ ನೀವೇ ಇಲ್ಲಿ ನೋಡಿದರೆ, ಆದರೆ ಇವಾಗ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರೋ ಅಂಥ ಡೈ ರೆಡಿ ಆಗಿಬಿಟ್ಟಿದೆ. ಈ ಒಂದು ಡೈನ ನೀವು ನೈಟ್ ಮಲಗುವಾಗ ಹಚ್ಕೊಳ್ಳಿ. ಇಲ್ಲ ಅಂದರೆ ಒಂದು ತಲೆ ಮೇಲೆ ಹಚ್ಕೊಂಡು 1 ಗಂಟೆ ಹಾಗೆ ಬಿಟ್ಟುಬಿಡಿ. ನಂತರ ತಲೆ ಸ್ನಾನ ಮಾಡ್ಕೊಳ್ಳಿ. ಶಾಂಪೂನ ಬಳಸೋಕ್ಕೆ ಹೋಗಬೇಡಿ. 1 ತಾಸು ಹಚ್ಕೊಂಡು ನಂತರ ತಲೆ ಸ್ನಾನ ಮಾಡ್ಕೊಳ್ಳಿ. ಭಾಳಷ್ಟು ಒಳ್ಳೆಯದಾದಂಥ ರಿಸಲ್ಟ್ನ ನೀವು ಪಡ್ಕೊಳ್ತೀರ. ಹಾಗೂ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಉಪಯೋಗ ಆಗುತ್ತೆ. ಇದೇ ಥರ ವಿಡಿಯೋಸ್ ನೋಡೋಕ್ಕೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಹಾಗೂ ಯಾರಿಗೆಲ್ಲ ಬಿಳಿ ಕೂದಲ ಸಮಸ್ಯೆ ಇದೆ ನಿಮ್ಮ ಫ್ರೆಂಡ್ಸಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.